ನೀರು ವೇಸ್ಟ್ ಮಾಡೋದು. ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಮಾಹಿತಿಯಂತೆ ಪೊಲೀಸ್ ಇಲಾಖೆಯು ಕೂಡ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಈ ಭದ್ರತೆಗೋಸ್ಕರ 6 ಜನ DSP ಹಾಗೂ 16 ಜನ ಇನ್ಸ್ಪೆಕ್ಟರ್ಸನ್ನು ಒಳಗೊಂಡಂತೆ ಸುಮಾರು 1400 ಜನ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಈ ಒಂದು ಮತಕ್ಕೋಸ್ಕರನೇ ಈ ಒಂದು ಚುನಾವಣೆಗೋಸ್ಕರನೇ ಸುಮಾರು 8 ನಮ್ಮ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, 6 CISF, 2 CRPF ತುಕಡಿಗಳು ಬಂದಿದ್ದಾವೆ. ಇವರನ್ನು ನಾವು ಈಗಾಗಲೇ ನಗರದ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೆನ್ಸಿಟಿವ್ ಬೂತ್ಗಳಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ಭಯಮುಕ್ತ ವಾತಾವರಣ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ಮತ್ತು ಏರಿಯಾ ಡಾಮಿನೇಷನ್ ಕೈಗೊಂಡಿದ್ದೇವೆ. ಅದರ ಜೊತೆಗೆ ಎಲ್ಲ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡಿ ಭದ್ರತಾ ವ್ಯವಸ್ಥೆಯನ್ನು ನಾವು ಸದೃಢಗೊಳಿಸಿದ್ದೇವೆ. ಈ ಸಾರಿ ಒಂದು ವಿಶೇಷ ಅಂತಂದರೆ ಬೂತ್ ಹೊರಭಾಗದಲ್ಲಿ ಏನು ಮಾನ್ಯ ಅಧಿಕಾರಿಗಳ ಆದೇಶದಂತೆ 200 ಮೀಟರ್ ವ್ಯಾಪ್ತಿ, ಈ ಒಂದು 200 ಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ತ ಭದ್ರತೆಗೋಸ್ಕರನೇ ಪೆರಿಮೀಟರ್ ಔಟ್ಸೈಡ್ ದಿ ಪೋಲಿಂಗ್ ಬೂತ್ ಜಾಸ್ತಿ ಸೆಕ್ಯೂರಿಟಿಯನ್ನು ಮಾಡ್ಕೊಂಡಿದ್ದೇವೆ. ಒಬ್ಬ ASI ಅನ್ನು ಕೂಡ ನಿಯೋಜನೆ ಮಾಡಿದ್ದೇವೆ. ಅದ್ರ ಜೊತೆಗೆ ಪ್ರತಿಯೊಂದು ಏನು 284 ಪೋಲಿಂಗ್ ಬೂತ್ಗಳು ಬರ್ತವೆ, ಅದರಲ್ಲಿ 72 ಕ್ರಿಟಿಕಲ್ ಬೂತ್ಗಳು ಬರ್ತವೆ. ಟೋಟಲ್ 127 ಲೊಕೇಶನ್ಗಳಲ್ಲಿ ಈ 284 ಪೋಲಿಂಗ್ ಬೂತ್ಗಳು ಬರ್ತಾಯಿದ್ದೆವು. ಈ ಎಲ್ಲ ಬೂತ್ಗಳಿಗೂ ಕೂಡ ನಮ್ಮ 127 ಲೊಕೇಶನ್ ಕೂಡ ನಮ್ಮ CFF ತುಕಡಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಸ್ಟ್ರೈಕಿಂಗ್ ಫೋರ್ಸ್ ಸುಮಾರು 5 KSRP ತುಕಡಿಗಳು ಮತ್ತು 5 DR ತುಕಡಿಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ. ಎಲ್ಲ ಸಿಬ್ಬಂದಿಗಳಿಗೆ ಈಗಾಗಲೇ ನಾವು ನಿನ್ನೆ ಸಾಯಂಕಾಲ ಪೊಲೀಸ್ ರೋಲ್ ಕಾಲ್ ಇಟ್ಕೊಂಡ್ಬಿಟ್ಟು ಸಿಬ್ಬಂದಿಗಳಿಗೆ ಸೂಕ್ತ ಸಲಹೆ ಸೂಚನೆ ನೀಡಿ ಯಾವ ರೀತಿ ಭದ್ರತೆಯನ್ನು ಕೈಗೊಳ್ಳಬೇಕಂತ ಹೇಳಿ ಅವರಿಗೆ ಸೂಕ್ತ ನಿರ್ದೇಶನ ನೀಡಿದ್ದೇವೆ. ನಾಳೆ ಕೂಡ ಈ ಒಂದು ಚುನಾವಣೆ ಪ್ರಕ್ರಿಯೆಗೆ ನಮ್ಮ ಸೆಕ್ಟರ್ ಮೊಬೈಲ್ಸು ಸುಮಾರು 15 ಸೆಕ್ಟರ್ ಮೊಬೈಲ್ಸು, 12 ಸೂಪರ್ವೈಸರ್ ಸೆಕ್ಟರ್ ಮೊಬೈಲ್ಸು. ಸೆಕ್ಟರ್ ಮೊಬೈಲ್ಸ್ ಅಂದರೆ ಒಂದು ಸಬ್ ಇನ್ಸ್ಪೆಕ್ಟರ್, ಒಂದು ಹೆಡ್ ಕಾನ್ಸ್ಟೇಬಲ್, ಒಂದು ಕಾನ್ಸ್ಟೇಬಲ್ ಆ ಒಂದು ವೆಹಿಕಲಲ್ಲಿ ಇರ್ತಾರೆ. ಅವರಿಗೆ ಸುಮಾರು 10 ರಿಂದ 15 ಪೋಲಿಂಗ್ ಸ್ಟೇಷನ್ಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ. ಅವರು ಸುಮಾರು 15 ರಿಂದ 20 ನಿಮಿಷದಲ್ಲಿ ಎಲ್ಲ ಪೋಲಿಂಗ್ ಬೂತ್ಗಳಿಗೆ ವಿಸಿಟ್ ಮಾಡಿ ಬರ್ತಕ್ಕಂಥ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದೇವೆ. 1 ಅವರ್ನಲ್ಲಿ ಕನಿಷ್ಠ 2 ಬಾರಿ ಎಲ್ಲ ಪೋಲಿಂಗ್ ಸ್ಟೇಷನ್ ವಿಸಿಟ್ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಾಗೆ ಅವರು ಮಾನಿಟರ್ ಮಾಡಬೇಕಂತ ಸೂಚಿಸಿದ್ದೇವೆ. ಅದರ ಜೊತೆಗೆ ನಮ್ಮ ಸೂಪರ್ವೈಸರ್ ಸೆಕ್ಟರ್ ಮೊಬೈಲ್ಸು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಇರ್ತಾರೆ. ಅವರು ಕೂಡ ತಮ್ಮ ವೆಹಿಕಲ್ಗಳಲ್ಲಿ ಈ ಎಲ್ಲ ಪೋಲಿಂಗ್ ಬೂತ್ಗಳು ವಿಸಿಟ್ ಮಾಡೋಕ್ಕೆ ಎಲ್ಲ ಸೂಕ್ತ ಕ್ರಮ ಕೈಗೊಂಡಿದ್ದೇವೆ. ಅದೇ ರೀತಿ 3 ಜನ DSP ನೇತೃತ್ವದಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೆಕ್ಟರ್ ಮೊಬೈಲ್ಸನ್ನು ಮಾಡಿದ್ದೇವೆ. DSP ಅವರು ನೇತೃತ್ವ ವಹಿಸಿರ್ತಾರೆ. ಅವರು ಕೂಡ ಎಲ್ಲ ಪೋಲಿಂಗ್ ಬೂತ್ಗಳು ವಿಸಿಟ್ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಾಗೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದೆವು. ಆಯ್ದ ಸ್ಥಳಗಳಲ್ಲಿ KSRPಗಳನ್ನು ನಿಯೋಜನೆ ಮಾಡಿಕೊಂಡು ಹಾಗೂ ನಮ್ಮ ಏನು ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳನ್ನು ಪಾಲಿಸುತ್ತಾ ಶಾಂತ ಹಾಗೂ ಭಯಮುಕ್ತ ಚುನಾವಣೆಯನ್ನು ನಡೆಸಲು ನಮ್ಮ ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿದೆ. ಈ ನಟ್ಸಲ್ಲಿ ಇಷ್ಟೇ ಹೇಳ್ಬೋದು.